ಕರ್ತನ ಪ್ರೀತಿಗೆ ಕ್ಷಮಾಪಣೆಗೆ ಪಾತ್ರರಾಗಿರುವಂಥ ಪ್ರೀತಿಯ ದೇವರ ಸಭೆ ಮತ್ತೊಂದಾವರ್ತಿ ಶ್ರೇಷ್ಠವಾದ ಸಮಯಾವಕಾಶಕ್ಕಾಗಿ ನಾನು ದೇವರನ್ನು ಕೊಂಡಾಡುವಂತನಾಗಿದ್ದೇನೆ. ನಿಮ್ಮೆಲ್ಲರಿಗೂ ಸಹ ಶುಭಗಳನ್ನು ಹಾರೈಸುವಂತನಾಗಿದ್ದೇನೆ. ಈ ಒಂದು ಶುಭ ಶುಕ್ರವಾರದ 7 ಮಾತುಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮೊದಲನೇ ಮಾತು ನೋಡುವಾಗ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಆಗ ಯೇಸು ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ನೋಡ್ರಿ, ಮೊದಲನೇ ಮಾತು ನಮಗೆಲ್ಲರಿಗೂ ಸಹ ಅನೇಕ ವರ್ಷಗಳಿಂದ ನಾವು ಕಂಠಪಾಠ ಮಾಡ್ತಾ ಇದ್ದೀವಂತೆ. ಅಂದರೆ ಕಂಠಪಾಠ ಮಾಡಿ ನಮಗೆಲ್ಲರಿಗೂ ಗೊತ್ತಿರುವಂಥ ಮಾತು ಈ ಮಾತಾಗಿದೆ ಪ್ರಿಯರೇ. ಏನು, ತಂದೆಯೇ ಅವ್ರು ಏನು ಮಾಡ್ತಾರೆ, ಅವರು ಅರಿಯರಿಯೋ ಅದಕ್ಕೋಸ್ಕರ ಅವರನ್ನು ಕ್ಷಮಿಸು ಎಂಬ ಮಾತು ಇವತ್ತು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರ ವಿಷಯದಲ್ಲಿ ನಾವು ಧ್ಯಾನ ಮಾಡೋದಾದರೆ ಪ್ರಿಯರೇ, ನಾವು ಗಮನಿಸಿರಿ, ಒಂದು ನಿಶ್ಶಬ್ದವಾದ ಒಂದು ಬ್ರಹ್ಮಾಂಡವನ್ನು ಅಥವಾ ವಿಶ್ವವನ್ನು ನಾವು ಅಲ್ಲಿ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಗೋಲ್ಗೊತ್ತ ಅಥವಾ ಕಪಾಳದ ಸ್ಥಳ ಎಂಬ ಕರೆಯಲ್ಪಟ್ಟುವಂಥ ಈ ಒಂದು ಸ್ಥಳ ಎಂದಿಗೂ ಕೂಡ ಅದು ಶಾಂತಿಯ ಸ್ಥಳವಾಗಿ ಇಲ್ಲರಿ. ಚರಿತ್ರೆಯಲ್ಲಿ ನಾವು ನೋಡುವಾಗ ಅಲ್ಲಿ ಯಾವಾಗಲೂ ಕೂಡ ಸಾವಿನ ಒಂದು ವಾಸನೆ ಇತ್ತು. ರೋಮನ್ ಸೈನಿಕರ ಒಂದು ಅಟ್ಟಹಾಸವು ಅಲ್ಲಿ ಇತ್ತು. ಅಷ್ಟು ಮಾತ್ರಕ್ಕಲ್ಲ, ಜನರ ಒಂದು ನಿಂದನೆಯ ಕೂಗಾಟವು ಅಲ್ಲಿ ಇತ್ತು. ಅಷ್ಟು ಮಾತ್ರಕ್ಕಲ್ಲ, ರೋಮನರ ಶಿಲುಬೆ ಮರಣವು ಕೇವಲ ಒಬ್ಬ ವ್ಯಕ್ತಿಯನ್ನು ನಾವು ಗಮನಿಸುವುದಾದರೆ ಅದು ಕೊಲ್ಲುವುದಕ್ಕಾಗಿ ಮಾತ್ರ ಇರಲಿಲ್ಲ. ಆದರೆ ಅದರ ಭಯಂಕರವಾಗಿ ಚಿತ್ರಹಿಂಸೆ ಮಾಡಿ ಅವರ ಗೌರವವನ್ನು, ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನ ಗೌರವವನ್ನು ಮಣ್ಣು ಪಾಲು ಮಾಡಿ ಪ್ರಿಯರೇ ಅತ್ಯಂತ ಕ್ರೂರವಾಗಿ ಹಿಂಸಿಸಿ ಸಾಯಿಸುವ ಒಂದು ತಂತ್ರವಾಗಿತ್ತು. ಈ ಸತ್ಯವನ್ನು ನಾವು ಗ್ರಹಿಸ್ಕೋಬೇಕು ಪ್ರಿಯರೇ. ಸಾಮಾನ್ಯವಾಗಿ ಇಲ್ಲಿ ಶಿಲುಬೆಗೆ ಏರಿಸಲ್ಪಟ್ಟ ಅಪರಾಧಿಗಳು ಆ ಸಮಯದಲ್ಲಿ ಏನು ಮಾಡ್ತಾರೆ, ನೋವಿನಿಂದ ಕಿರುಚುತ್ತಿದ್ದರು, ತಮ್ಮನ್ನು ಕೊಲ್ಲುವವರನ್ನು ಶಪಿಸ್ತಾ ಇದ್ರು ಅಥವಾ ದ್ವೇಷದಿಂದ ಹೊಗಳ್ತಾ ಇದ್ರು. ಆದರೆ ಯೇಸು ಕ್ರಿಸ್ತನು ಶಿಲುಬೆಯನ್ನು ನೆಲಕ್ಕೆ ಹೊಡೆದು ಆತನ ಶಿಲುಬೆಯನ್ನು ನಿಲ್ಲಿಸಿದಾಗ ಇಡೀ ಬ್ರಹ್ಮಾಂಡವೇ ಅಲ್ಲಿ ಮೌನವಾಗಿತ್ತು ಒಂದು ಕ್ಷಣ ಪ್ರಿಯರೇ. ದೇವದೂತರ ನಾವು ಗಮನಿಸುವಾಗ ಒಂದು ರೀತಿಯಲ್ಲಿ ದೇವದೂತರ ಒಂದು ಆತನ ಆಜ್ಞೆಗೆ ಕಾಯ್ತಾ ಇದ್ರೇನೋ ಪ್ರಿಯರೇ. ಆದರೆ ಅದೇ ರೀತಿಯಲ್ಲಿ ಲೋಕವು ಸಹ ಶಾಪದ ಮಾತುಗಳು ಬರ್ತಾವೇನೋ ಮಿತ್ರರ ಒಂದು ಕೈದಿಗಳ ರೀತಿಯ ಅಥವಾ ಇತರ ಶಿಲುಬೆ ಹಾಕಲ್ಪಟ್ಟಿರುವಂಥ ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ಬಾಯಲ್ಲಿ ಕೊನೆ ಗಳಿಗೆಯಲ್ಲಿ ಅವರು ಮಾತನಾಡುವಂಥ ನೋವಿನಿಂದ ಮಾತನಾಡುವಂಥ ಶಾಪಗಳು ಅಥವಾ ಇನ್ನೊಂದು ರೀತಿಯಾದಂಥ ದೂಷಣೆಗಳು ಬರ್ತವೆ ಎಂಬುದಾಗಿ ಲೋಕವು ಕಾಯ್ತಾ ಇತ್ತು. ಆದರೆ ಅವರ ನಿರೀಕ್ಷೆ ಆ ರೀತಿ ಇತ್ತು. ಆದರೆ ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ಒಣಗಿದ ಒಂದು ತುಟಿಗಳಿಂದ ಒಣಗಿದ ತುಟಿಗಳನ್ನು ತೆರೆದಾಗ ಪ್ರಿಯರೇ, ಬಂದದ್ದು ಶಾಪವಲ್ಲ, ಆದರೆ ಅದು ಕ್ಷಮೆಯ ಪ್ರಾರ್ಥನೆ. ಬಂದಿದ್ದು ಶಾಪವಲ್ಲ, ಆದರೆ ಕ್ಷಮೆಯ ಪ್ರಾರ್ಥನೆ. ಈ ಸತ್ಯತೆಯನ್ನು ನಿಜವಾಗಲೂ ಇವತ್ತು ನಾವು ಗ್ರಹಿಸ್ತಾ ಇದ್ದೀವ. ಪ್ರತಿ ವರ್ಷವೂ ನಾವು ಅನೇಕ ಸಾರಿ ನಮ್ಮ ಜೀವನದ ಪಯಣದಲ್ಲಿ, ಆತ್ಮೀಯ ವಿಶ್ವಾಸದ ಪಯಣದಲ್ಲಿ ಎಷ್ಟೋ ಲೆಕ್ಕಕ್ಕಿಲ್ಲ ಸಾರಿ ನಾವು ಈ ಮಾತುಗಳನ್ನ ಕೇಳಿ ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇದ್ದೀವ. ನಾವು ಗಮನಿಸಬೇಕು ಪ್ರಿಯರೇ. ಇದರ ಒಂದು ಎರಡನೇದಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ನೋಡ್ರಿ, ಒಂದು ದೈಹಿಕ ಹಿನ್ನೆಲೆ ನಾವು ನೋಡುವಾಗ ಪ್ರಿಯರೇ, ಅಂದರೆ ನೋವಿನ ಆಳ, ಆತನ ಪಟ್ಕೊಂಡಿರುವ ಶರೀರದ ನೋವಿನ ಆಳ ನಾವು ನೋಡೋದಾದ್ರೆ ಇದೆ. ಯಾಕಂದರೆ ಒಂದು ಫಿಸಿಕಲ್ ಎಗೋನಿ ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡೋದಾದರೆ ಪ್ರಿಯರೇ, ಯೇಸು ಈ ಮಾತುಗಳನ್ನು ಹೇಳಲು ತನ್ನ ತೆತ್ತ ಬೆಲೆ ನಮಗೆ ಇವತ್ತು ತಿಳಿದಿರಲಿ, ತಾನು ಸಲ್ಲಿಸಿರುವಂಥ ಬೆಲೆ ನಮಗೆ ಇವತ್ತು ತಿಳಿದಿರಲಿ ಪ್ರಿಯರೇ. ನೋಡ್ರಿ, ಮೊದಲನೇದಾಗಿ ನೋಡುವಾಗ ಆತನ ಛಿದ್ರವಾದ ಶರೀರ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಶಿಲುಬೆಗೆ ಏರಿಸಿರುವ ಮುನ್ನ ಯೇಸುವಿಗೆ ಇಲ್ಲಿ ರೋಮನರು ಚಾಟಿಯಿಂದ ಹೊಡೆದಿದ್ರು. ಆ ಚಾಟಿಯ ತುದಿಗಳು ನಮಗೆಲ್ಲರೂ ಗೊತ್ತಿರೋ ಪ್ರಕಾರ ಪ್ರಿಯರೇ, ಒಂದು ಮೂಳೆ ಅಥವಾ ಎಲುಬು ಮತ್ತು ಸೀಸದ ತುಂಡುಗಳಿದ್ದು ಅದಕ್ಕೆ. ಗಮನಿಸ್ತಾ ಇದ್ದೀರಾ ಈ ಮಾತು? ಅದು ಯೇಸುವಿನ ಬೆನ್ನಿನ ಮಾಂಸವನ್ನೇ ಏನು ಮಾಡ್ತಾ ಇತ್ತು, ಅದು ಸೀಳಿದ್ವು ಪ್ರಿಯರೇ. ಆತನು ಮಾತನಾಡಲು ಹೋದಾಗ ನೀವು ಗಮನಿಸ್ರಿ, ಇಲ್ಲಿ ಛಿದ್ರವಾದ ಈ ಶರೀರದ ಪರಿಸ್ಥಿತಿಯಲ್ಲಿ ಆ ಒಂದು ಎಲುಬುಗಳ ಒಂದು ಮೂಳೆಗಳ ಒಂದು ಸೀಸವನ್ನು ಹಚ್ಚಿದ ಆ ಎಲುಬು ಮೂಳೆಗಳು ಒಂದು ಚಾಟಿ ಆತನ ಬೆನ್ನಿಗೆ ಈ ಥರ ಹೊಡೆದಾಗ ಅಲ್ಲಿ ಮಾಂಸವೇ ಅದು ಸೀಳಿ ಹೋಗ್ತಾ ಇತ್ತು. ಆ ಸೀಳಿ ಹೋಗಿದ್ದ ಶರೀರದಲ್ಲಿ ಯೇಸುವಿನ ಬೆನ್ನಿನ ಮಾಂಸವನ್ನು ಸೀಳಿದ ಪರಿಸ್ಥಿತಿಯಲ್ಲಿ ಆತನು ಮಾತನಾಡಲು ಹೋದಾಗ ಆತನ ನರಮಂಡಲವು ಒಂದು ತೀವ್ರವಾದ ಆಘಾತದಲ್ಲಿತ್ತು ಪ್ರಿಯರೇ. ನಾವು ಸೈಂಟಿಫಿಕ್ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ ಟ್ರಮ್ಯಾಟಿಕ್ ಶಾಕ್ ಅಂತಾರಲ್ಲ, ಆ ರೀತಿಯಲ್ಲಿ ಪರಿಸ್ಥಿತಿ ಒಂದು ಸಾರಿ ಗಮನಿಸಿ. ಅದರಲ್ಲಿ ಎರಡನೇ ವಿಷಯ ನಾವು ಮುಂದಕ್ಕೆ ಹೋಗುವಾಗ ಉಸಿರಾಟದ ಹೋರಾಟ, ಛಿದ್ರವಾದ ಶರೀರ ಒಂದು ಕಡೆ, ಎರಡನೇದಲ್ಲಿ ನೋಡುವಾಗ ಉಸಿರಾಟದ ಹೋರಾಟ ಅಲ್ಲಿ ಯೇಸು ಕ್ರಿಸ್ತನು ಮಾಡ್ತಾ ಇದ್ದಾನೆ.
ನೋಡ್ರಿ, ಶಿಲುಬೆ ಮೇಲೆ ನೇತಾಡುವಂಥ ವ್ಯಕ್ತಿ ಉಸಿರುಗಟ್ಟಿ ಗಾಳಿಯನ್ನು ಪಡೆಯಬೇಕಾದರೆ, ಇದೇನಂತಾರೆ, ಆಸ್ಪಿಕ್ಸೇಷನ್ ಅಂತಾರೆ ಇಂಗ್ಲೀಷಲ್ಲಿ. ಮಾತನಾಡಲು ಗಾಳಿಯನ್ನು, ಉಸಿರನ್ನು ಪಡೆಯಬೇಕಾದರೆ ಪ್ರೇರೆ, ಯೇಸು ಕ್ರಿಸ್ತನು ತನ್ನ ಮೊಳೆ ಜಡಿದ ಆ ಒಂದು ಪಾದಗಳ ಮೇಲೆ, ಕೈಕಾಲುಗಳಲ್ಲಿ ಮೊಳೆ ಆಲ್ರೆಡಿ ಹೊಡೆಯಲ್ಪಟ್ಟಿದೆ ಅಲ್ಲಿ. ಆ ಉಸಿರಾಡಬೇಕಾದ್ರೆ, ಮಾತನಾಡಬೇಕಾದ್ರೆ ಅಲ್ಲಿ ಏನಾಗುತ್ತೆ ನಾವು ನೋಡೋದಾದರೆ, ಆ ದೇಹದ ಮೇಲೆ ಇಡೀ ಭಾರವನ್ನು ಹಾಕಿ ಅದು ಮೇಲಕ್ಕೆ ಎತ್ತಬೇಕಾಗ್ತಿತ್ತು. ನೋಡ್ರಿ, ಒಂದು ಉದಾಹರಣೆ ನಿಮ್ಗೆ ಅರ್ಥ ಆಗಬೇಕಂದ್ರೆ, ಈಗ ನಮ್ಮ ಕೈ ಗಾಯ ಆದಾಗ ಅಥವಾ ಶರೀರಕ್ಕೆ ಗಾಯ ಆದಾಗ ನಾವು ಮಾತನಾಡ್ಬೇಕಾದ್ರೆ ಆ ಇಡೀ ಶರೀರವು ಕದಲಿದಾಗ ನಮ್ಮ ನೋವು ಯಾವ ರೀತಿಯಲ್ಲಿ ಭಯಂಕರವಾಗಿ ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ. ಯೇಸು ಕ್ರಿಸ್ತನ ಕಾಲುಗಳು ನಿಜವಾಗಲೂ ಆತನ ತಂದೆಯೇ ಅಂತ ವಾಕ್ಯವು ಬರುವಾಗ ಆತನ ಬಾಯಿಯಿಂದ, ಈ ಪಾದಗಳಲ್ಲಿ ಆತನ ಮೊಳೆ ಮೇಲೆ ಹೊಡೆದಿರುವಂಥ ಭಾರ ಅದೆಲ್ಲವೂ ಸಹ ಕೆಳಗಿನ ಮೇಲೆ ಉಸಿರಾಡಲಿಕ್ಕೆ ಭಾರವನ್ನು ಎತ್ಕೊಳ್ಬೇಕಾಗ್ತಾ ಇತ್ತು. ಎಷ್ಟು ಭಯಂಕರವಾದ ಭಾರ! ಒಂದು ಸಾರಿ ಗ್ರಹಿಸ್ತಾ ಇದ್ದೇವೆ ಇವತ್ತು ನಾವು ಕಲಿರೆ, ಇಡೀ ಭಾರವಾಗಿ, ಇಡೀ ಭಯಂಕರವಾದ ನೋವಿನಲ್ಲಿ, ಛಿದ್ರವಾದ ಶರೀರದಿಂದ ಉಸಿರಾಡಲಿಕ್ಕೆ ತೊಂದರೆ, ಅಷ್ಟು ಭಯಂಕರ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಆ ಪರಿಸ್ಥಿತಿಯನ್ನು ನಾವು ನೋಡಬಹುದು ಪ್ರೇರೆ. ಇಲ್ಲಿ ನೋಡುವಾಗ ಇವತ್ತು ಯೇಸು ಕ್ರಿಸ್ತನ ದೇವರ ವಾಕ್ಯ ನಮಗೆ ಏನು ಪ್ರಕಟಣೆ ಕೊಡ್ತಾ ಇದೆ, ಏನು ನಮಗೆ ಇವತ್ತು ತಿಳಿಯಪಡಿಸಿದೆ ಅಂದರೆ, ನಾವು ನೋಡ್ರಿ, ಯೇಸು ಕ್ರಿಸ್ತನ ಪ್ರತಿ ಅಕ್ಷರವನ್ನು ಉಚ್ಚರಿಸುವಾಗಲೂ ಅವರ ಕಾಲು ಮತ್ತು ಬೆನ್ನಿನಲ್ಲಿ ಬೆಂಕಿಯಂತ ನೋವು ಹರಿತಾ ಇತ್ತು. ಅಂತಹ ಸಂದರ್ಭ ನಾವು ಗಮನಿಸಿರಿ, ಆತನು ಸುಮ್ಮನೆ ಕ್ಷಮಿಸಲಿಲ್ಲ ಪ್ರಿಯರೇ. ಈ ಸತ್ಯವನ್ನು ಗ್ರಹಿಸಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಸುಮ್ಮನೆ ಕ್ಷಮಿಸಿಲ್ಲ ಅಲ್ಲಿ. ಅದೇನೋ ಕ್ಷಮಾಪಣೆ ನಾರ್ಮಲ್ ಆಗಿ ಅಂದ್ಕೊಳ್ತೇವೆ ಅನೇಕ ಸಾರಿ, ಒಂದು ಹಗುರವಾಗಿ, ಒಂದು ಲಘುವಾಗಿ ನಾವು ತಗೊಳ್ಳುವಂಥ ವ್ಯಕ್ತಿಗಳಾಗಿರ್ತೇವೆ. ನಾವು ಗಮನಿಸ್ತಾ ಇದ್ದೇವೆ ಈ ಮಾತನ್ನು, ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ. ನಾವು ಗಮನಿಸ್ರಿ, ಆತನು ಸುಮ್ಮನೆ ಕ್ಷಮಿಸಿಲ್ಲ. ಆತನು ನಮಗೋಸ್ಕರ, ನಮಗಾಗಿ, ನಮ್ಮೆಲ್ಲರಿಗೋಸ್ಕರ ಕ್ಷಮೆಯನ್ನು ಬೇಡಲು ಪ್ರಿಯರೇ ತನ್ನ ರಕ್ತವನ್ನೇ ಬೆಲೆಯಾಗಿ ನೀಡಿದ್ದಾನೆ. ಅದಕ್ಕೋಸ್ಕರ ತನ್ನ ತತ್ತ ಬೆಲೆಯನ್ನು ಇವತ್ತು ನಾವು ತಿಳ್ಕೋಬೇಕು. ಮೊದಲನೇ ವಿಷಯ ನಾವು ಗಮನಿಸಿರಿ ಪ್ರಿಯರೇ, ನಾವು ತಿಳ್ಕೊಳ್ತಾ ಇದ್ದೀವ ಆತನ ಬೆಲೆ ಏನೆಂಬುದಾಗಿ, ಆ ಕ್ಷಮಾಪಣೆ ಬೆಲೆ ಏನೆಂಬುದಾಗಿ ನಾವು ಯಾವತ್ತಾದರೂ ಗ್ರಹಿಸ್ಕೊಳ್ತಾ ಇದ್ದೀವ? ಇವತ್ತು ದೇವರ ವಾಕ್ಯವು ನಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ಈ ವಾಕ್ಯದ ಇನ್ನೂ ಆಳವಾಗಿ ನಾವು ವಿವರಣೆ ನೋಡೋದಾದರೆ ಪ್ರಿಯರೇ, ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತನು ಒಂದು ಸಂಬಂಧದ ಶಕ್ತಿ ಏನೆಂಬುದಾಗಿ ಇನ್ನೂ ಸ್ಪಷ್ಟವಾಗಿ ಆತನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಏನು? ತಂದೆಯೇ ಎಂಬುದಾಗಿ ಕರೀತಾ ಇದ್ದಾನೆ. ಯಾವ ಪರಿಸ್ಥಿತಿ ಅಲ್ರಿ? ಒಂದು ವೇಳೆ ಲೋಕವು ಆತನನ್ನು ಅಲ್ಲಿ ಕೇವಲ ನಜರೇತಿನವನು ಅಥವಾ ಇನ್ನೊಂದು ರೀತಿಯಲ್ಲಿ ಅಥವಾ ಇನ್ನೊಂದು ಅಲ್ಲಿ ನೋಡುವಾಗ ಕರೆದರೆ ಸೈನಿಕರು ಅಲ್ಲಿ ಏನು ಯಹೂದ್ಯರ ಅರಸನೇ ಅಂತಂದು ಅಣಕಿಸ್ತಾ ಇದ್ದಾರೆ, ಹೌದ್ರಾ? ಆದರೆ ಯೇಸು ಕ್ರಿಸ್ತನು ಮಾತ್ರ ದೇವರನ್ನು ತಂದೆಯೇ ಎಂದು ಕರೀತಾ ಇದ್ದಾನೆ. ಸತ್ಯ ಏನು ಅರ್ಥ ಮಾಡ್ಕೋಬೇಕು ಈ ವಾಕ್ಯದಲ್ಲಿ? ಸತ್ಯ ಈ ಮಾತಲ್ಲಿ ಸತ್ಯ ಏನೆಂಬುದಾಗಿ ನೋಡುವಾಗ, ಇವತ್ತು ನನ್ನ ಜೀವನದಲ್ಲಿ ಲೋಕವು ನನ್ನ ಕಷ್ಟಗಳ ಪರಿಸ್ಥಿತಿಗಳ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಆದರೂ ನನ್ನನ್ನು ಅಣಕಿಸಲಿ, ಅವಮಾನ ಮಾಡಲಿ, ಯಾವ ರೀತಿಯಲ್ಲಾದರೂ ನಮ್ಮನ್ನು ಅದು ಕರೆಯಲಿ, ಆದರೆ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮ್ಮ ಕಷ್ಟದ ಸಮಯದಲ್ಲಿ ನಾವು ದೇವರನ್ನು ತಂದೆ ಎಂದು ಕರೆಯುವ ಹಕ್ಕನ್ನು ಮಾತ್ರ ಕಳೆದುಕೊಳ್ಳುವಂಥದ್ದು ಬೇಡ. ಯೇಸು ಕ್ರಿಸ್ತನು ತೋರಿಸ್ತಿರುವಂಥ ಶ್ರೇಷ್ಠವಾದ ಒಂದು ಉದಾಹರಣೆ, ಒಂದು ಮಾದರಿ ಇವತ್ತು ಆತನ ತಂದೆಯೊಟ್ಟಿರುವಂಥ ಸಂಬಂಧವನ್ನು ಇಲ್ಲಿ ಸ್ಪಷ್ಟವಾಗಿ ಎತ್ತಿ ಹಿಡಿತಾ ಇದೆ. ಇವತ್ತು ಈ ವಾಕ್ಯ ನಮ್ಮ ಜೀವನಗಳಲ್ಲಿ ಬರುವಂಥ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ, ಈ ಲೋಕದಲ್ಲಿ ಯಾವ ಸಂಬಂಧವನ್ನು ಕಳೆದುಕೊಂಡ್ರೂ ಪರವಾಗಿಲ್ಲ, ಆದರೆ ತಂದೆಯೊಟ್ಟಿಗೆ ಇರುವ ಸಂಬಂಧ ಎಷ್ಟು ಮಾತ್ರಕ್ಕೂ ನಾವು ಕಳ್ಕೊಳ್ಳುವಂಥದ್ದು ಬೇಡ ಪ್ರಿಯರೇ. ಶಿಲುಬೆಯ ಮೊಳೆಗಳು ಅವರ ಕೈಗಳನ್ನು ಸೀಳಿದ್ರು, ಅದೇ ಏನಕ್ಕೆ ಭಯಂಕರ ಪಾದದಲ್ಲಿ ತಲೆಯಲ್ಲಿ ಮುಳ್ಳಿಕಿರೀಟವಿಟ್ಟರು, ಅವು ಅಲ್ಲಿಗೆ ಮಾತ್ರ ಸೀಮಿತವಾಯ್ತಾಗಲಿ. ಅದು ದೇವರ ತಂದೆ ಅಂದರೆ ತಂದೆಯೊಂದಿಗೆ ಆತನ ಸಂಬಂಧವನ್ನು ಕಡಿಯಲು ಅಥವಾ ತೆಗೆದುಹಾಕಲು ಸಾಧ್ಯವಾಗಲಿಲ್ಲ. ಈ ಲೋಕವು ನನ್ನನ್ನು ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೇನೆ,
ನಮ್ಮ ಅಂದರೆ ಕಡೆಯ ಮಾತು ಇದು, ಈ ವಿಷಯದಲ್ಲಿ ಅತ್ಯಂತ ಶಿಖರವಾಗಿರುವಂಥ ಮಾತಿನ ಎಂಬುದಾಗಿ ನೋಡುವಾಗ ನಮ್ಮ ಜೀವನದಲ್ಲಿ ನಾವು ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿಯೇ ಬಂದರೂ ಸಹ ನಿಜವಾಗಲೂ ತಂದೆಯೇ ಆತನೊಟ್ಟಿಗಿರುವಂಥ ಸಂಬಂಧ ನಾವು ಕಳ್ಕೊಳ್ಳುವುದು ಬೇಡ. ಈ ಸತ್ಯವನ್ನು ನಮ್ಮ ಜೀವನದಲ್ಲಿ ಗ್ರಹಿಸಿಕೊಳ್ಳೋಣ. ನಾವು ಮುಂದಕ್ಕೆ ಹೋಗೋದಾದರೆ ಪ್ರಿಯರೇ, ಎರಡನೇ ವಿಷಯ, ಅಲ್ಲಿ ಆ ಮಾತಿನಲ್ಲಿ ತಂದೆಯೇ ಮೊದಲು ಸಂಬಂಧವನ್ನು ತೋರಿಸ್ಕೊಳ್ತಾ ಇದ್ದಾನೆ. ಎರಡನೇದಾಗಿ ನೋಡುವಾಗ ಒಂದು ಮಹಾಯಾಜಕನ ಮಧ್ಯಸ್ಥಿಕೆಯನ್ನು ಆತನು ವಹಿಸಿಕೊಳ್ತಾ ಇದ್ದಾನೆ. ಈ ಮಾತನ್ನು ನಾವು ಆಲ್ರೆಡಿ ಕಳೆದ ದಿನಗಳಲ್ಲಿ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಲೋಕದಲ್ಲಿ ಇರುವಾಗ ಶಿಲುಬೆಗೆ ಮುಂಚೆ ಕೂಡ ಶಿಷ್ಯರ ಕುರಿತಾಗಿ ಮತ್ತು ನಮ್ಮೆಲ್ಲರ ಕುರಿತಾಗಿ ಆತನು ಈ ಶಿಲುಬೆಗೆ ಮುಂಚೆ ಹೋಗೋದಕ್ಕಿಂತ ಮುಂಚೆ ಅಥವಾ ಶ್ರೇಷ್ಠ ಒಂದು ಮಹಾಯಾಜಕನ ಸ್ಥಿತಿಯಲ್ಲಿ ಅಂದರೆ ಸ್ಥಾನದಲ್ಲಿ ನಿಂತುಕೊಂಡು ನಮಗೋಸ್ಕರವ ತಂದೆಗೆ ಮುಂದೆ ವಿಜ್ಞಾಪನೆ ಯಾವ ರೀತಿಯಲ್ಲಿ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಆತನ ಮಹಾಯಾಜಕನ ಸ್ಥಾನದಲ್ಲಿ ನಿಂತುಕೊಂಡು ಆತನ ಒಂದು ಮಧ್ಯಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಏನು ಆ ಮಾತು ಎಂಬುದಾಗಿ ನೋಡುವಾಗ ಪ್ರಿಯರೇ, ಇಲ್ಲಿ ಸೈನಿಕರು ಯೇಸು ಕ್ರಿಸ್ತನ ಅಂಗಿಯನ್ನು ಹಂಚಿಕೊಳ್ತಾ ಇದ್ದಾರೆ, ಚೀಟು ಹಾಕ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಮಾತು ಕೀರ್ತನೆ 22ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರವಚನಾತ್ಮಕವಾಗಿ. ಅಲ್ಲಿ ಅದೇನಾಗ್ತಿದೆ, ಸೈನಿಕರು ಪಾಪ ಮಾಡ್ತಾ ಇದ್ದಾರೆ. ಇತ್ತ ಯೇಸು ಅದೇ ಪಾಪಿಗಳಿಗೋಸ್ಕರ ಏನು ಮಾಡ್ತಿದ್ದಾನೆ ಪ್ರೇರೆ, ಪಾಪಿಗಳಿಗೋಸ್ಕರ ಪರಲೋಕದ ನ್ಯಾಯಾಲಯದಲ್ಲಿ ನ್ಯಾಯಾಧಿಪತಿ ಆಗಿರುವಂಥ ದೇವರ ಒಂದು ನ್ಯಾಯ ಸ್ಥಾನದಲ್ಲಿ ಆತನ ವಕಾಲತ್ತನ್ನು ವಹಿಸಿಕೊಂಡಿದ್ದಾನೆ. ಯೆಶಾಯನ ಪ್ರವಾದಿ 7 ವರ್ಷಗಳ ಮುಂಚೆಯೇ ಈ ಮಾತನ್ನು ಆತನು ನಾವು ನೋಡುವ ಪ್ರಕಾರ ಯೆಶಾಯನ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯ ಒಂದು 12ನೇ ವಚನ ನೋಡೋದಾದರೆ ಪ್ರೇರೆ, ಇವನು ಇಂಥವನಾಗಿರೋದ್ರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು, ಇವನ ಬಲಿಷ್ಠರೊಡನೆ ಸೊರೆಯನ್ನು ಹಂಚಿಕೊಳ್ಳೋನು. ಈ ಕೆಳಗಿನ ಭಾಗ ನೋಡ್ರಿ, ಪ್ರಾಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಮಾತು ಇವತ್ತು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಇಲ್ಲಿ ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಯೇಸು ಕ್ರಿಸ್ತನು ಇಲ್ಲಿ ಮಾಡ್ತಿರುವಂಥ ಮೊದಲನೇ ಮಾತಲ್ಲಿ ಎರಡನೇ ಭಾಗ ನೋಡುವಾಗ, ಮೊದಲನೇ ತಂದೆಯೇ ಅಂತೂ ಎರಡನೇದಾಗಿ ನೋಡುವಾಗ ಮಹಾಯಾಜಕನ ಒಂದು ಮಧ್ಯಸ್ಥಿಕೆಯ ಮಾತಲ್ಲಿ ನೋಡುವಾಗ ಆತನು ಏನು ಮಾಡ್ತಾ ಇದ್ದಾನೆ, ಅವರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಒಂದು ಮಹಾಯಾಜಕನ ಸ್ಥಾನದಲ್ಲಿ ನಿಂತುಕೊಂಡು ಪ್ರೇರೆ, ಸೈನಿಕರು ಅವ್ರಿಗೆ ಪಾಪ ಮಾಡುವಂಥ ಅವರಿಗೋಸ್ಕರ ಇಲ್ಲಿ ವಕಾಲತ್ತನ್ನು ವಹಿಸಿಕೊಂಡು ಒಂದು ನ್ಯಾಯವಾದಿಯಾಗಿ ದೇವರ ನ್ಯಾಯಸ್ಥಾನದಲ್ಲಿ ಆ ಕಾರ್ಯವನ್ನು ಮಾಡ್ತಿರುವಂಥ ವಿಷಯವನ್ನು ನೋಡ್ತಿದ್ದೀವಿ ಪ್ರೇರೆ. ಆತನ ಅಪರಾಧಿಗಳಿಗೋಸ್ಕರ ವಿಜ್ಞಾಪನೆ ಮಾಡಿದನು. ಆತನು ದೇವರಿಗೆ ಇವರ ಪಾಪವನ್ನು ಇವರ ಒಂದು ಖಾತೆಯಲ್ಲಿ ಹಾಕಬೇಡ ತಂದೆ, ನನ್ನ ಮೇಲೆ ಹಾಕು ಎಂಬುದಾಗಿ ಆತನು ಬೇಡಿಕೊಳ್ಳುವ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ. ಬೇರೆ ಅಜ್ಞಾನದ ಒಂದು 3 ನಿಮಿಷಕ್ಕೆ ನಾವು ನೋಡುವಾಗ ಆ ಮಾತಲ್ಲಿ ಅಜ್ಞಾನದ ವಿಷಾದವನ್ನು ಇಲ್ಲಿ ಯೇಸು ಕ್ರಿಸ್ತನ ಎತ್ತಿ ತೋರಿಸ್ತಾ ಇದ್ದಾರೆ. ನೋಡ್ರಿ, ಅವರು ಏನು ಮಾಡ್ತಾ ಇದ್ದಾರೋ ಅವರು ಅರಿಯರು. ತಂದೆಯೇ ಅವರು ಏನು ಮಾಡ್ತಾ ಇದ್ದಾರೋ ಅವರು ಅರಿಯರು, ಅವರನ್ನು ಕ್ಷಮಿಸು ಎಂಬುದಾಗಿ ಆತನು ಮಾತನಾಡ್ತಾನೆ. ಅಜ್ಞಾನದ ವಿಷಾದ, ಅವರು ಏನು ಮಾಡ್ತಿದ್ದಾರೆ ಅವರು ಅರಿಯರು. ಇದು ಶಿಲುಬೆಯಲ್ಲಿ ಅಥವಾ ಶಿಲುಬೆ ಮೇಲಿನ ನಾವು ನೋಡುವಾಗ ಅತ್ಯಂತ ಭಾವನಾತ್ಮಕವಾಗಿರುವಂಥ ಸತ್ಯವನ್ನು ತೋರಿಸಿಕೊಡುವಂಥದ್ದಾಗಿದೆ ಪ್ರಿಯರೇ. ಈ ಮಾತು ನಾವು ಗಮನಿಸುವಾಗ ಸೃಷ್ಟಿಕರ್ತನು ತನ್ನ ಸೃಷ್ಟಿಯ ಕೈಯಿಂದಲೇ ಹತನಾಗ್ತಾ ಇದ್ದಾನೆ, ಕೊಲ್ಲಲ್ಪಡ್ತಾ ಇದ್ದಾನೆ. ಆದರೂ ಸಹ ಪ್ರಿಯರೇ, ಇಲ್ಲಿ ಸತ್ಯವೇನು ಗ್ರಹಿಸಬೇಕೆಂಬುದಾಗಿ ನೋಡುವಾಗ ದೈವಿಕ ಒಂದು ದೃಷ್ಟಿಕೋನದಲ್ಲಿ ನಾವು ಗಮನಿಸುವುದಾದರೆ ಸೈನಿಕರಲ್ಲಿ ಕೇವಲ ತಮ್ಮ ಕರ್ತವ್ಯವನ್ನು ಮಾತ್ರ ಮಾಡ್ತಿದ್ದೇವೆ ಎಂದು ಅಂದ್ಕೊಂಡಿದ್ರು. ಸಭೆಯ ಮುಖಂಡರು ಅಥವಾ ಧಾರ್ಮಿಕ ನಾಯಕರು ಧರ್ಮವನ್ನು ರಕ್ಷಿಸ್ತಾ ಇದ್ದೇವೆ ಅಂದ್ಕೊಳ್ತಾ ಇದ್ದಾರೆ. ಆದರೆ ಅವರು ಜೀವದಾಯಕನನ್ನೇ ಅಥವಾ ಅವರನ್ನು ರಕ್ಷಿಸಲಿಕ್ಕೆ ಬಂದಿರುವಂಥ ಮೆಸ್ಸಿಯನನ್ನೇ ಅವರು ಕೊಲ್ಲುತ್ತಿದ್ದರು ಪ್ರಿಯರೇ. ಇದು ದೇವರ ದೃಷ್ಟಿಕೋನದಲ್ಲಿ ನೋಡ್ರಿ. ಇಲ್ಲಿ ನಾವು ಇವತ್ತು ನಮ್ಮ ಜೀವನದಲ್ಲಿ ಏನು ನಾವು ಅನ್ವಯ ಆಗ್ತದೆ ಎಂಬುದಾಗಿ ನೋಡುವಾಗ ಏನು ನಮಗೆ ಸತ್ಯವನ್ನು ತಿಳಿಸ್ಕೊಡ್ತದೆ ವಾಕ್ಯ. ನಾವು ಮಾಡುವಂಥ ಪಾಪ ಎಷ್ಟು ಭೀಕರವಾದದ್ದು ಎಂದು ಅನೇಕ ಸಾರಿ ನಮಗೆ ತಿಳಿಯುವುದಿಲ್ಲ. ಅನೇಕ ಸಾರಿ ನಾವು ಎಷ್ಟರ ಮಟ್ಟಿಗೆ ಪಾಪ ಮಾಡ್ತೇವೆ ನಮಗೆ ಗೊತ್ತಿಲ್ಲದೆ ನಾವು ಪಾಪ ಮಾಡಿರ್ತೇವೆ.
ನಾವು ಮಾಡುವಂಥ ಕೆಲವು ಸಾರಿ ಸಣ್ಣ ಸಣ್ಣ ಪಾಪಗಳೇ, ಆ ತಪ್ಪುಗಳೇ ದೇವರನ್ನು ಅಥವಾ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಇವತ್ತು ಶಿಲುಬೆಗೆ ಏರಿಸಿದೆ ಎಂಬ ಸತ್ಯವನ್ನು ನಾವು ಗ್ರಹಿಸ್ಕೊಳ್ತಾ ಇದ್ದೀವಾ? ಆ ಸತ್ಯ ನಮ್ಗೆ ಹೊಳೆಯುವುದೇ ಇಲ್ಲ ಅನೇಕ ಸಾರಿ. ಈ ಸತ್ಯವನ್ನು ನೀವು ಗ್ರಹಿಸ್ಕೋಬೇಕು ಪ್ರಿಯರೇ. 4 ನಿಮಿಷಕ್ಕೆ ನಾವು ಕೊನೆಯ ಭಾಗಕ್ಕೆ ನಾವು ಹೋಗುವಾಗದೀವಿ. ಇವತ್ತು ಈ ವಾಕ್ಯಗಳು ನಮಗೆ ಏನು ಮಾತನಾಡ್ತಾ ಇದ್ದಾವೆ, ನಮ್ಮ ಜೀವನಕ್ಕೆ ಯಾವ ರೀತಿಯಲ್ಲಿ ಇವು ಮಾದರಿಯಾಗಿದ್ದಾವೆ, ಯಾವ ರೀತಿಯಲ್ಲಿ ಇವು ನಮಗೆ ಅನ್ವಯವಾಗುವಂಥದ್ದು ಇದ್ದಾವೆ ಎಂಬುದಾಗಿ ನೋಡುವಾಗ ಪ್ರಿಯರೇ ಗಮನಿಸ್ರಿ. ಅದರಲ್ಲಿ ಮೊದಲನೇ ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏನಂತಾರಲ್ಲ, ಪೂರ್ವಾನ್ವಯ ಕ್ಷಮೆ, ಅಂದರೆ ಪ್ರಿಮಿಟಿವ್ ಫರ್ಗಿವ್ನೆಸ್ ಎಂಬುದಾಗಿ ಹೇಳ್ತೇವೆ ಪ್ರಿಯರೇ. ಅಂದರೆ ಏನು? ಇಲ್ಲಿ ಯೇಸು ಕ್ರಿಸ್ತನು ಸೈನಿಕರು ಅಥವಾ ಅಲ್ಲಿರುವಂಥ ಆತನನ್ನು ಕೊಲ್ತಾ ಇರುವಂಥ, ಅದನ್ನು ಹಿಂಸೆ ಮಾಡ್ತಿರುವಂಥ ವ್ಯಕ್ತಿಗಳು ಬಂದು ಅಲ್ಲಿ ಏನೋ ಕ್ಷಮಾಪಣೆ ಅವ್ರು ಕೇಳ್ಕೋಬೇಕೆಂಬುದಾಗಿ ಆತನು ಬಯಸಿಲ್ರಿ. ಆದರೆ ಅವರು ಕಾಲಿಗೆ ಬಂದು ಬಿದ್ದು ಕ್ಷಮೆ ಕೇಳುವವರೆಗೂ ಆತನು ಕಾಯಲಿಲ್ಲ ಪ್ರಿಯರೇ. ಆತನು ಏನು ಮಾಡ್ತಾ ಇದ್ದಾನೆ? ಸುತ್ತಿಗೆ ಇನ್ನೂ ಒಡೆಯುವಂಥ ಸಂದರ್ಭದಲ್ಲಿಯೇ ಇನ್ನೂ ಹಿಂಸೆ ನಡೀತಾ ಇದೆ, ಅಲ್ಲಿ ಇನ್ನೂ ಸೈನಿಕರ ಕೈಯಲ್ಲಿ ಸುತ್ತಿಗೆ ಇತ್ತು. ಅಲ್ಲಿ ಯೇಸು ಅಲ್ಲಿ ಅಂಥ ಸಮಯದಲ್ಲೂ ಕೂಡ ಅವರನ್ನು ಕ್ಷಮಿಸ್ತಾ ಇದ್ದಾನೆ. ಇವತ್ತು ನಾವುಗಳು ಯಾರನ್ನಾದರೂ ಕ್ಷಮಿಸಬೇಕಾದರೆ ಅವರು ಬಂದು ಕೇಳಲಿ ಎಂಬುದಾಗಿ ಅನೇಕ ಸಾರಿ ಅಪೇಕ್ಷೆ ಪಡ್ತಾ ಇರ್ತೇವೆ. ಅವರಾಗಿ ಅವರು ತಪ್ಪು ಮಾಡಿದ್ದಾರೆ, ಅವರೇ ಬಂದು ಕ್ಷಮೆ ಕೇಳಿಲ್ಲ, ನಾನೇ ಕ್ಷಮಾಪಣೆ ಮಾಡಬೇಕು ಫಸ್ಟು. ಲೆಟ್ ದೆಮ್ ಕಮ್ ಫಸ್ಟ್, ಲೆಟ್ ದೆಮ್ ಆಸ್ಕ್. ಇದೇ ರೀತಿಯೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಮೊದಲನೇದಾಗಿ. ಆದರೆ ಇಲ್ಲಿ ಯೇಸು ಕ್ರಿಸ್ತನ ಒಂದು ಶ್ರೇಷ್ಠವಾದ, ಒಂದು ಅದ್ಭುತಕರವಾಗಿರುವಂಥ ಒಂದು ಮಾದರಿಯನ್ನು, ಸತ್ಯವನ್ನು ಇವತ್ತು ನಿನಗೂ ನನಗೂ ಆತನು ಇವತ್ತು ಇಡ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ ಪ್ರಿಯರೇ, ಪ್ರಿಮಿಟಿವ್ ಫರ್ಗಿವ್ನೆಸ್, ಪೂರ್ವಾನ್ವಯ ಕ್ಷಮಾಪಣೆ. ಅಂದರೆ ಆ ಕಡೆ ಇರುವಂಥ ವ್ಯಕ್ತಿ ಕ್ಷಮಾಪಣೆ ಕೇಳಬೇಕೆಂಬ ಅಪೇಕ್ಷೆ ನಮಗೆ ಇರುವಂಥದ್ದು ಬೇಡ. ಆ ವ್ಯಕ್ತಿ ಕ್ಷಮಿಸುತ್ತಾನೋ ಕ್ಷಮಿಸದಿಲ್ಲವೋ ಅದಕ್ಕಿಂತ ಮೊದಲೇ ನಾವು ಕ್ಷಮಿಸುವಂಥ ವ್ಯಕ್ತಿಗಳಾಗಿ ಯೇಸು ಕ್ರಿಸ್ತನ ಒಂದು ಮಾದರಿಯನ್ನು ನಮ್ಮ ಜೀವನದಲ್ಲಿ ನಾವು ಇವತ್ತು ಅಳವಡಿಸಿಕೊಳ್ಳೋಣ ಪ್ರಿಯರೇ. ಕ್ಷಮೆ ಕೇಳದವರನ್ನೂ ಕೂಡ ಕ್ಷಮಿಸುವಂಥದ್ದೇ ಕ್ರೈಸ್ತತ್ವಕ್ಕಿರುವಂಥ ಒಂದು ಶ್ರೇಷ್ಠ ಶಕ್ತಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಕರ್ತನ ಅದನ್ನು ಮಾಡಿ ತೋರಿಸ್ತಿದ್ದಾನೆ ಪ್ರಿಯರೇ. ನಾವು ಗಮನಿಸುವಾಗ ಇದರಲ್ಲಿ ಎರಡನೇ ವಿಷಯ ನಾವು ಇವತ್ತು ಕಲ್ತ್ಕೋಬೇಕಾಗಿ ಎಂಬುದಾಗಿ ನೋಡುವಾಗ, ಇಲ್ಲಿ ಸಾಲ ಪದ್ಧತಿ ಅಲ್ಲಿ ರದ್ದಾಗಿದೆ ಪ್ರಿಯರೇ. ಸಾಲದ ರದ್ದು ಆಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಮಾತನ್ನು ಅಪೊಸ್ತಲನಾದ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ಆತನು ಹೇಳ್ತಾ ಇದ್ದಾನೆ. ಕೊಲೊಸ್ಸೆ ಚಾಪ್ಟರ್ 2 ವರ್ಸ್ 14 ವರ್ಸಲ್ಲಿ ನೋಡುವಾಗ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕಿಳಿಸಿ ಅದನ್ನು ಶಿಲುಬೆಗೆ ಹಿಡಿದು ಇಲ್ಲದಂತಾಗ ಮಾಡಿದನು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಗಮನಿಸುವಾಗ ಇಲ್ಲಿ ಪೌಲನು ಹೇಳುವಂತೆ ನಮಗೆ ವಿರೋಧವಾಗಿದ್ದ ಸಾಲದ ಪತ್ರವನ್ನು ಯೇಸು ಕ್ರಿಸ್ತನು ಶಿಲುಬೆಗೆ ಹೊಡೆದು ಅಲ್ಲಿ ರದ್ದು ಮಾಡ್ತಾ ಇದ್ದಾನೆ. ರದ್ದು ಮಾಡಿರುವಂಥ ಆ ಕಾರ್ಯವನ್ನು ಇಲ್ಲ ನೋಡುವಾಗ, ಯಾರಾದರೂ ಇವತ್ತು ನಮಗೆ ನೋವು ಮಾಡಿದಾದರೆ, ಯಾರಾದರೂ ನಮ್ಮನ್ನು ಇವತ್ತು ಆ ಒಂದು ನೋವಿನ ಮಾರ್ಗದಲ್ಲಿ ಅಥವಾ ಹಿಂಸೆ ಮಾಡಿ ಅಥವಾ ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿ, ನಮ್ಮನ್ನು ಒಂದು ವೇಳೆ ಇವತ್ತು ಬೇಜಾರು ಮಾಡಿ, ನಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದರೆ ಪ್ರಿಯರೇ, ಏನು ಮಾಡಬೇಕು? ಆ ಸಾಲವನ್ನು ಯೇಸು ಕ್ರಿಸ್ತನ ರೀತಿಯಲ್ಲಿ ಮನ್ನಿಸಿ ಬಿಡೋಣ. ಅರ್ಥ ಆಗ್ತಿದೆ ಪ್ರಿಯರೇ? ಇವತ್ತು ಯೇಸು ಕ್ರಿಸ್ತನ ರೀತಿಯಲ್ಲಿ ಮನ್ನಿಸಿಬಿಡೋಣ. ಯಾಕಂದರೆ ನಮ್ಮ ದೊಡ್ಡ ಸಾಲವನ್ನೇ ಯೇಸು ಕ್ರಿಸ್ತನ ಶಿಲುಬೆಗೆ ಜಡಿದ ಪತ್ರವನ್ನು ಕೆಡವಿ ಆತನ ಆಲ್ರೆಡಿ ರದ್ದು ಮಾಡಿದ್ದಾನೆ. ಈಗಾಗಲೇ ಯೇಸು ಕ್ರಿಸ್ತನ ತೀರಿಸಿದ್ದಾನೆ. ನಾವು ಸಹ ಅದೇ ಮಾದರಿಯನ್ನು ಇವತ್ತು ನಮ್ಮ ಜೀವನದಲ್ಲಿ ಯಾವುದೇ ದೊಡ್ಡ ತಪ್ಪಿರಲಿ ನಮ್ಮ ಆ ಕಡೆ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಇವತ್ತು ನಾವು ಖಂಡಿತವಾಗಿಯೂ ಸಹ ಯೇಸು ಕ್ರಿಸ್ತನ ಮಾದರಿಯನ್ನು ನಾವು ಇವತ್ತು ತೋರಿಸೋಣ. ಮೂರನೇದಾಗಿ ನೋಡುವಾಗ, ಆತನ ವೈರಿಗಳಿಗೋಸ್ಕರ ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಲ್ಲಿ ನಮಗೆ ಈ ಉದಾಹರಣೆ ನೋಡುವಾಗ ಆದಿಮ ಸಭೆಯಲ್ಲಿ ಒಂದು ವ್ಯಕ್ತಿ ಕಾಣ್ತಾ ಇದ್ದಾನೆ ಪ್ರಿಯರೇ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ 60ನೇ ವಚನದಲ್ಲಿ ಈ ವ್ಯಕ್ತಿ ಯಾರೆಂಬುದಾಗಿ ನಮಗೆಲ್ಲರಿಗೂ ಗೊತ್ತು. ಆದಿಮ ಸಭೆಯಲ್ಲಿ ಮೊದಲನೇದಾಗಿ ನಾವು ನೋಡುವಾಗ ಸ್ಟೆಫನನಲ್ಲಿ ಕಾಣ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆತನನ್ನು ಕೊಲ್ತಾ ಇರುವಾಗ ಆತನ ಮಾತು ನೋಡ್ರಿ, ಯೇಸು ಸ್ವಾಮಿಯೇ, ಅಪೊಸ್ತಲ ಕೃತ್ಯಗಳು 7:60, ನನ್ನ ಆತ್ಮವನ್ನು ಸೇರಿಸಿಕೊ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಹೋಗಿದನು. ಹಾಲೆಲೂಯ. ನೋಡ್ರಿ, ಇದು ಯಾರ ಒಂದು ಮಾದರಿ, ಯಾರ ಒಂದು ಉದಾಹರಣೆ?
ನಾವು ಗಮನಿಸುವುದಾದ ಯೇಸು ಕ್ರಿಸ್ತನ ಒಂದು ಉದಾಹರಣೆ, ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಿರುವಂಥ ಅದೇ ಉದಾಹರಣೆಯನ್ನು ಇಲ್ಲಿ ಸ್ಟೆಫನು ಆದಿಮ ಸಭೆಯಲ್ಲಿ ನಮಗೆ ಮಾಡಿ ತೋರಿಸ್ತದನ್ನು ಸ್ಪಷ್ಟವಾಗಿ ನಾವು ಗಮನಿಸಬಹುದು. ಸ್ಟೆಫನನ್ನು ಕಲ್ಲೇಟು ತಿನ್ನುವಾಗಲೂ ಸಹ ಯೇಸುವಿನ ಮಾದರಿಯನ್ನೇ ಅಲ್ಲಿ ಅನುಸರಿಸಿದ್ದಾನೆ. ಇವತ್ತು ನಮ್ಮನ್ನು ನೋಯಿಸುವವರು ಆಂತರಿಕವಾಗಿ ಕುರುಡರಾಗಿದ್ದಾರೆ, ಅವರು ಅಜ್ಞಾನಿಗಳಾಗಿದ್ದಾರೆ, ಅವರಿಗೆ ಸತ್ಯವು ತಿಳಿದಿಲ್ಲ, ಆತ್ಮೀಯ ರೀತಿಯಲ್ಲೂ ಅಂಧತ್ವದಲ್ಲಿ ಇದ್ದಾರೆ ಎಂಬ ಸತ್ಯವನ್ನು ಒಂದು ವೇಳೆ ನಾವು ಅರಿತುಕೊಳ್ಳುವ ವ್ಯಕ್ತಿಗಳಾಗಿದ್ದರೆ, ನಾವು ಗ್ರಹಿಸುವುದಾಗಿದ್ದರೆ, ಆವಾಗ ಮಾತ್ರ ನಾವು ಸಹ ಅವರನ್ನು ಕ್ಷಮಿಸಲು ಸಾಧ್ಯವಾಗುತ್ತೆ ಪ್ರಿಯರೇ. ಯಾಕಂದರೆ ಇವತ್ತು ಲೋಕವು ಇನ್ನೂ ಅಂಧತ್ವದಲ್ಲಿದೆ, ಆತ್ಮೀಯ ಕುರುಡತನದಲ್ಲಿದೆ ಪ್ರಿಯರೇ. ಒಂದು ಸಾರಿ ಸತ್ಯವನ್ನು ಗ್ರಹಿಸ್ಕೋಬೇಕು. ಕೊನೆಯದಾಗಿ ನಾನು ಮುಗಿಸ್ಲಿಕ್ಕೆ ಸಮಯ ಹೆಚ್ಚಾಗಿ ತೆಗೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಈ ಒಂದು ನೋಡುವಾಗ ಇಲ್ಲಿ ಆ ಶಿಲುಬೆಯಲ್ಲಿ ಆಗಿರುವಂಥ ಕಾರ್ಯ, ಅಲ್ಲಿಗೆ ಆತನ ಕ್ಷಮಾಪಣೆಗೆ ಮೊಟ್ಟ ಮೊದಲಿನ ರಕ್ಷಣೆಯೇ ಅಲ್ಲಿ ಯಾರಿಂದ ಆಗ್ತದೆ, ಮೊಟ್ಟ ಮೊದಲ ಅದು ಫ್ರೂಟ್, ದ ಫಸ್ಟ್ ಫ್ರೂಟ್ ಏನೆಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು. ಮೊದಲನೇ ಒಂದು ಫಲಿತಾಂಶ ನೋಡ್ರಿ, ಈ ಪ್ರಾರ್ಥನೆಯಲ್ಲಿ ಸುಮ್ಮನೆ ಗಾಳಿಯಲ್ಲಿ ವ್ಯರ್ಥವಾಗಿ ಹೋಗಲಿಲ್ಲರಿ. ಯಾವ ಪ್ರಾರ್ಥನೆ? ಯೇಸು ಕ್ರಿಸ್ತನ ಪ್ರಾರ್ಥನೆ ಅದು ವ್ಯರ್ಥವಾಗಲಿಲ್ಲ. ಅಲ್ಲಿ ಇದರ ಪ್ರಭಾವವು ತಕ್ಷಣವೇ ಅಲ್ಲಿ ಕಾಣಿಸಿಕೊಂಡಿತು. ಶಿಲುಬೆಯ ಕೆಳಗೆ ನಿಂತಿದ್ದ ಒಂದು ರೋಮನ್ ಶತಾಧಿಪತಿ ಅಲ್ಲಿ ನೋಡುವಾಗ ಪ್ರಿಯರೇ ಯೇಸುವಿನ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಏನು? ಆ ಕಟುಕ ಸೈನಿಕನ ಹೃದಯದಲ್ಲಿ ಕರಗಿತೆ ಎಂಬುದಾಗಿ ವಾಕ್ಯದ ಸತ್ಯವನ್ನು ನಮಗೆ ತಿಳಿಸ್ತಾ ಇದೆ. ಆತನ ಎಲ್ಲರ ಮುಂದೆ ನೋಡ್ರಿ, ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ 54 ನಾನು ಮಾಹಿತಿ ಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. 27ನೇ ಅಧ್ಯಾಯ 54 ನೋಡ್ರಿ. ಶತಾಧಿಪತಿಯು ಮತ್ತು ಅವನ ಸಂಗಡ ಯೇಸುವನ್ನು ಕಾಯ್ತಿದ್ದವರು ಭೂಕಂಪವನ್ನು ನಡೆದ ಸಂಗತಿಗಳನ್ನು ನೋಡಿ ಬಹಳ ಹೆದರಿಕೊಂಡು ನಿಜವಾಗಿ ಈತನು ದೇವಕುಮಾರನು ಆಗಿದ್ದನು ಅಂದನು. ನಿಜವಾಗಲೂ ದೇವಕುಮಾರನು ಆಗಿದ್ದನು ಅಂದನು. ಆಮೇಲೆ ಅದನ್ನು ಚರಿತ್ರೆ ನೋಡುವಾಗ ಇದು ಮೊದಲನೇ ರಕ್ಷಣೆಯಲ್ಲಿ ಯೇಸು ಕ್ರಿಸ್ತನ ಒಂದು ಕ್ಷಮಾಪಣೆ ಪ್ರಾರ್ಥನೆ, ಅಲ್ಲಿಯೇ ಆತನ ಹೃದಯ ಕರಿಗಿ ಹೋಯಿತು ಎಂಬುದಾಗಿ, ದೇವರ ಕುಮಾರನೆಂಬುದಾಗಿ ಆತನು ಒಪ್ಪಿಕೊಳ್ತಾ ಇದ್ದಾನೆ. ಪ್ರಿಯ, ಯೇಸು ಕ್ರಿಸ್ತನ ಒಂದು ಕ್ಷಮೆಯ ಪ್ರಾರ್ಥನೆಯಿಂದ ರಕ್ಷಿಸಲ್ಪಟ್ಟ ಮೊದಲ ವ್ಯಕ್ತಿ ಆತನನ್ನು ಕೊಂದಿರುವಂಥ ವ್ಯಕ್ತಿಯಾಗಿದ್ದಾನೆ ಪ್ರಿಯರೇ. ಒಂದು ವೇಳೆ ಆತನನ್ನು ಕೊಂದಿರುವಂಥ ಆ ವ್ಯಕ್ತಿಗೆ, ಆ ಶತಾಧಿಪತಿಗೆ ಅಥವಾ ವ್ಯಕ್ತಿಗೆ ಆತ ಆ ಕ್ಷಮೆ ಇರುವುದಾದರೆ, ಇವತ್ತು ನಿನಗೂ ಇವತ್ತು ಆ ಕ್ಷಮೆ ನನಗೂ ಸಹ ಇದೆ. ದಟ್ ಈಸ್ ದ ಗ್ರೇಟೆಸ್ಟ್ ಹೋಪ್, ದಟ್ ಈಸ್ ದ ಗ್ರೇಟೆಸ್ಟ್ ಫೇತ್. ಪ್ರಿಯರೇ, ನಾವು ಗಮನಿಸಿರಿ, ನಮ್ಮ ಪಾಪ ಅದು ಎಷ್ಟೇ ದೊಡ್ಡದಾಗಿರಲಿ, ನಮ್ಮ ದ್ರೋಹ ಎಷ್ಟೇ ದೊಡ್ಡದಾಗಿರಲಿ, ಇವತ್ತು ಆ ಕ್ಷಮಾಪಣೆ ನಮಗೆ ಇವತ್ತಿಗೂ ಸಹ ಇದೆ. ಯಾಕಂದರೆ ಪ್ರಿಯರೇ, ನಾವು ದೇವರಿಂದ ಎಷ್ಟೇ ದೂರ ಹೋಗಿರಲಿ ಪ್ರಿಯರೇ, ಇವತ್ತು ಶಿಲುಬೆಯ ಮೊದಲು ನುಡಿ ನಮಗಾಗಿ ಒಂದು ಅದು ಬಾಗಿಲನ್ನು ತೆರೆದಿದೆ. ಆ ಬಾಗಿಲಿನ ಹೆಸರೇನು ಗೊತ್ತಾ? ಕೃಪೆ, ದ ಗ್ರೇಸ್. ಇವತ್ತಿಗೂ ಆ ಕೃಪೆ ನಮಗೆ ಲಭ್ಯವಿದೆ ಪ್ರಿಯರೇ. ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನು ಒಂದು ತೋರಿಸಿರುವಂಥ ಮಾದರಿ, ಆತನ ಕ್ಷಮಾಪಣೆ ಸುಮ್ಮನೆ ಬರಲಿಲ್ಲರಿ. ಈ ಸತ್ಯವನ್ನು ಗ್ರಹಿಸಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನಾನು ಆವಾಗಲೇ ಹೇಳಿದೆ, ಮತ್ತೆ ಎಲ್ಲ ಹೇಳಲಿಕ್ಕೆ ಇಷ್ಟವಾಗೋದಿಲ್ಲ. ಚಿತ್ರವಾದ ಶರೀರ, ಉಸಿರಾಟದ ಎಲ್ಲ ಆ ಸಂದರ್ಭದಲ್ಲಿ ಆತನ ಮಾಡಿರುವಂಥ ತ್ಯಾಗದ ಮಧ್ಯದಲ್ಲಿ ಆತನ ನೋಡ್ರಿ, ಒಂದು ದೇವರ ತಂದೆಯ ದೇವಾಲಯದಲ್ಲಿ, ನ್ಯಾಯಸ್ಥಾನದಲ್ಲಿ ಒಂದು ನ್ಯಾಯವಾದಿಯಾಗಿ ನಿನಗೋಸ್ಕರ ನಮಗೋಸ್ಕರ ವಕಾಲತನ್ನು ವಹಿಸಿಕೊಂಡು ನಮ್ಮ ದ್ರೋಹಗಳು ತನ್ನ ಮೇಲೆ ಹಾಕ್ಕೊಂಡು ಆತನು ಹಾಡಿರುವಂಥ ಮೊದಲನೇ ಮಾತು, ತಂದೆಯೇ ಇವರು ಏನು ಮಾಡ್ತಾಯಿದ್ದಾರೆ, ಇವರು ಅರಿಯರು, ಇವ್ರನ್ನ ಕ್ಷಮಿಸು. ನಾವು ಇವತ್ತು ಓಡ್ಕೊಂಡಿರುವಂಥ ಎಲ್ಲ ಮಾತುಗಳು ನಮ್ಮ ಜೀವನದಲ್ಲಿ ನಾವು ಅನ್ವಯ ಮಾಡಿಕೊಳ್ಳೋಣ, ಕ್ಷಮಿಸುವಂಥ ವ್ಯಕ್ತಿಗಳಾಗಿರೋಣ ಪ್ರೇರೆ. ಎಷ್ಟೇ ಕಷ್ಟ ಬಂದರೂ ನಾವು ತಂದೆಯೊಟ್ಟಿಗಿರುವಂಥ ಸಂಬಂಧ ನಾವು ಬಿಟ್ಟುಕೊಳ್ಳುವಂಥದ್ದು ಬೇಡ. ಯಾರೆಲ್ಲ ಕ್ಷಮಿಸಿದರು ಅವರು ಕ್ಷಮಿಸೋದಕ್ಕಿಂತ ಮುಂಚೆ ನಾವು ಪ್ರಿಯಾನ್ವಯ ಅಂತಾರಲ್ಲ, ಅದು ಪ್ರಿಮಿಟಿವ್ ಫರ್ಗಿವ್ನೆಸ್, ಅವ್ರು ಕ್ಷಮಿಸೋದಕ್ಕಿಂತ ಮುಂಚೆ ನಾವು ಯೇಸು ಕ್ರಿಸ್ತನ ಮಾದರಿಯಲ್ಲಿ ನಾವು ತೋರಿಸುವಂಥ ವ್ಯಕ್ತಿಗಳಾಗಿರೋಣ. ವೈರಿಗಳಿಗೋಸ್ಕರ ಪ್ರಾರ್ಥನೆ ನಾವು ಮಾಡುವಂಥ ವ್ಯಕ್ತಿಗಳಾಗೋಣ. ನಮ್ಮ ಸಾಲ ಯಾವ ರೀತಿಯಲ್ಲಿ ರದ್ದು ಮಾಡಿದೆ, ಯೇಸು ಕ್ರಿಸ್ತ ರದ್ದು ಮಾಡಿದನು, ಇತರ ಸಾಲವನ್ನು ನಮ್ಮ ಮೇಲೆ ಒಂದು ವೇಳೆ ಅವರ ಋಣ ನಮ್ಮಲ್ಲಿದ್ದರೆ ನಾವು ಸಹ ಆ ಋಣವನ್ನು ನಾವು ಮನ್ನಾ ಮಾಡೋಣ ಪ್ರಿಯರೇ. ಶ್ರೇಷ್ಠವಾದ ಸಂಬಂಧವನ್ನು ತಂದೆಯೊಟ್ಟಿಗೆ ಎಲ್ಲ ಸಂದರ್ಭದಲ್ಲಿಯೂ ಇಟ್ಟುಕೊಂಡು ಆ ಸಂಬಂಧದೊಟ್ಟಿಗೆ ನಾವು ಮುಂದಕ್ಕೆ ಸಾಗೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಕರ್ತನೇ, ನಮ್ಮ ಪಾಪಗಳಿಗೆ ಹೋಗಿ ಪ್ರಾರ್ಥಿಸಿದ ನಿನ್ನ ಪ್ರೀತಿ ಅದು ಎಷ್ಟೋ ದೊಡ್ಡದಾಗಿದೆ ರಾಜ, ನಿಜವಾಗಲೂ ರಾಜ ಪ್ರಭುವ. ಅಪ್ಪ ಕರ್ತನೇ ಸ್ವಾಮಿ, ನಮಗೆ ಇತರನ್ನು ಕ್ಷಮಿಸುವಂಥ
ಹೃದಯವು ನಿನ್ನ ರೀತಿಯಲ್ಲಿ ಸ್ವಾಮಿ ಇವತ್ತು ನೀನು ಏನೆಲ್ಲ ಕಾರ್ಯವನ್ನು ಮಾಡಿದೆಯೋ ಆ ರೀತಿಯ ಹೃದಯವು ನಮ್ಮ ಜೀವನದಲ್ಲಿ ನಮಗೆ ಅನುಗ್ರಹ ಮಾಡು ಸ್ವಾಮಿ. ನಾವು ಇತರಿಗೋಸ್ಕರ ಕ್ಷಮಾಪಣೆ, ಇತರಿಗೋಸ್ಕರ ಸಾಲ ಮನ್ನಾ ಮಾಡುವಂಥ ರೀತಿಯಲ್ಲಿ, ಇತರಿಗೋಸ್ಕರ ಅಪ್ಪ ನಾವು ವಿಜ್ಞಾಪನೆ ಮಾಡುವಂಥ ಮಕ್ಕಳಾಗಿ ಸ್ವಾಮಿ ನಮ್ಮ ಜೀವನದಲ್ಲಿ ಇಟ್ಟುಕೊಂಡು ಆ ಕಾರ್ಯವನ್ನು ನಡೆಸ್ಕೊಂಡು ಈ ಲೋಕದ ಯಾತ್ರೆ ನಾವು ಸಾಗಿಸಲಿಕ್ಕೆ ಸಹಾಯ ಮಾಡು. ಪ್ರತಿಯೊಂದು ವಿಷಯದಲ್ಲಿ ನಿನ್ನ ಬೆಳಕನ್ನು ನಾವು ಇತರಿಗೆ ಚೆಲ್ಲುವಂಥ ರೀತಿಯಲ್ಲಿ, ನಾವು ತೋರಿಸುವಂಥ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಆತ್ಮ ಸಹಾಯವನ್ನು ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೆಳೆದ ನಮ್ಮ ತಂದೆಯಾದ ದೇವರೇ, ಆಮೇನ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೇನ್.